Good morning, my dear friends. Today we are going to deal with the session 9 of project management. Here we are going to discuss about the stages of project cycle. Last session ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ನಾವು? In the previous session we discussed about identification and formulation stages of project cycle. But in this session we are going to continue the same topic, and here we are going to discuss about the appraisal and implementation stages of project cycle. ಅಂದರೆ ಮುಂದುವರೆದ ಭಾಗ ಇದು. ಫೈನ್. ಸೊ ಮುಂದುವರೆದ ಭಾಗವಾಗಿ ಥರ್ಡ್ ಪಾಯಿಂಟ್ ಏನು? ಪ್ರಾಜೆಕ್ಟ್ ಅಪ್ರೈಸಲ್, ಪ್ರಾಜೆಕ್ಟ್ ಲೈಫ್ ಸೈಕಲಲ್ಲಿ, ಪ್ರಾಜೆಕ್ಟ್ ಸೈಕಲಲ್ಲಿ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಈಸ್ ಅಪ್ರೈಸಲ್ ಸ್ಟೇಜ್ ಆಫ್ ಪ್ರಾಜೆಕ್ಟ್ ಸೈಕಲ್ ಅಂತ ಹೇಳ್ತೀವಿ. ಅಪ್ರೈಸಲ್ ಅಂತ ಹೇಳ್ತೀವಿ. ವಾಟ್ ಡು ಯು ಮೀನ್ ಬೈ ಅಪ್ರೈಸಲ್? ಅಪ್ರೈಸಲ್ ಅಂದರೆ ಏನು? ಡು ಯು ಹ್ಯಾವ್ ಎನಿ ಐಡಿಯಾ? Appraisal, project appraisal is an important activity to evaluate the key factor of the project to check the viability of a project proposal. ಹಾಗಂದರೆ ಪ್ರಾಜೆಕ್ಟ್ ಪ್ರಪೋಸಲ್ ಬಂದಿರುತ್ತೆ ಅಲ್ವಾ, ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಆ ಪ್ರಾಜೆಕ್ಟ್ ಫೀಸಿಬಲ್ ಇದೆಯೋ ಇಲ್ವೋ, ವಯಬಲ್ ಇದೆಯೋ ಇಲ್ವೋ, ಈಸ್ ಇಟ್ ವರ್ತ್ ಆರ್ ನಾಟ್ ಅಂತ ಹೇಳಿಬಿಟ್ಟು ನಾವು ಮುಂಚೆನೇ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಪ್ರೀ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಆಫ್ ಎ ಪ್ರಾಜೆಕ್ಟ್ ಫಾರ್ ಇಟ್ಸ್ ಫೀಸಿಬಿಲಿಟಿ ಅಂತ ಹೇಳ್ತೀವಿ. ಫೈನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಅಪ್ರೈಸಲ್ ಅಂತ ಹೇಳ್ತೀವಿ. ಫೈನ್. ಸೊ ಮತ್ತು ಅದರಲ್ಲಿ ಏನೇನು ಮಾಡ್ತಾರೆ ಮ್ಯಾನೇಜರ್ಸು ಅಂದರೆ, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಆರ್ ಗೋಯಿಂಗ್ ಟು ನೆಗೋಷಿಯೇಟ್ ವಿತ್ ಸ್ಟೇಕ್ ಹೋಲ್ಡರ್ಸ್ ಫಾರ್ ರಿಸೋರ್ಸಸ್ ವೈಲ್ ಸೆಟ್ಟಿಂಗ್ ಟೈಮ್ಲೈನ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ ಸಪ್ಲೈಯರ್ಸ್ ಇರ್ತಾರೆ, ಸಪ್ಲೈಯರ್ಸು ಬೇರೆ ಬೇರೆ ಮೆಟೀರಿಯಲ್ಸ್ನ, ರಿಸೋರ್ಸಸ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಜೊತೆ ಪ್ರಾಜೆಕ್ಟ್ ಮ್ಯಾನೇಜರು ನೆಗೋಷಿಯೇಟ್ ಮಾಡ್ತಾರೆ. ಏನೇನು ನೆಗೋಷಿಯೇಟ್ ಮಾಡ್ತಾರೆ ಅಂದರೆ, ದೇ ವಿಲ್ ನೆಗೋಷಿಯೇಟ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಸಪ್ಲೈ, ದೇ ನೆಗೋಷಿಯೇಟ್ ಅಬೌಟ್ ದ ಪ್ರೈಸ್ ಆಫ್ ದ ಸಪ್ಲೈ, ದೇ ನೆಗೋಷಿಯೇಟ್ ಅಬೌಟ್ ದ ಟೈಮ್ ಲೈನ್ಸ್, ಆರ್ ದಿಸ್ ಟೈಮ್, ಈ ಟೈಮ್ಗೆ ನಮಗೆ ನೀವು ಸಪ್ಲೈ ಕೊಡಬೇಕು ಅಂತ ಹೇಳಿಬಿಟ್ಟು ದೇ ನೆಗೋಷಿಯೇಟ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್. You must be wondering, it is the toughest job for a project manager. ಯಾಕೆ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೆ ನೆಗೋಷಿಯೇಟ್ ಮಾಡಬೇಕಂತಂದರೆ ಹಿ ಮಸ್ಟ್ ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್, ಆಮೇಲೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಸೊ ಓನ್ಲಿ ಸಚ್ ಪೀಪಲ್ ಕ್ಯಾನ್ ಡೂ ಎ ಬೆಟರ್ ನೆಗೋಷಿಯೇಷನ್. ಅವರು ಒಂದೊಂದು ಪೈಸೆಗೋಸ್ಕರ ಕೂಡ ಅವರು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೆಗೋಷಿಯೇಟ್ ಮಾಡಬೇಕಾಗುತ್ತೆ. ಬಿಕಾಸ್ it is the main thing which is going to affect the costs of a project. Okay, so next what leaders are going to do is, leaders must determine whether hiring or outsourcing human resources will play a role during the implementation phase. Next implementation phase ಅಲ್ಲಿ ಏನು ಮಾಡಬೇಕಾಗುತ್ತೆ? we may need to hire the employees. hiring ಅಂತಂದರೆ ಎಂಪ್ಲಾಯೀಸನ್ನು ರಿಕ್ರೂಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಲೀಡರ್ಸ್ ಇದರಲ್ಲೂ ವಿಚಾರ ಮಾಡ್ತಾರೆ. ವಾಟ್ ದೇ ವಿಲ್ ಥಿಂಕ್ ಈಸ್, ಇನ್ ಆರ್ಡರ್ ಟು ಕಟ್ ಡೌನ್ ದ ಕಾಸ್ಟ್ಸ್, ದೇ ವಿಲ್ ಥಿಂಕ್ ಆಫ್ ಔಟ್ಸೋರ್ಸಿಂಗ್ ದ ಹ್ಯೂಮನ್ ರಿಸೋರ್ಸಸ್ ಇನ್ಸ್ಟೆಡ್ ಆಫ್ ಹೈರಿಂಗ್. ಅಂದರೆ ಔಟ್ಸೋರ್ಸಿಂಗ್ ಅಂತ ಅಂದರೆ, ಹೈರಿಂಗ್ ಅಂತಂದರೆ ಎಂಪ್ಲಾಯೀಸನ್ನು ರಿಕ್ರೂಟ್ ಮಾಡ್ಕೊಳ್ಳೋದು. ಔಟ್ಸೋರ್ಸಿಂಗ್ ಅಂತ ಅಂದರೆ ಬೇರೆ ಕಂಪ್ನಿಗಳ ಎಂಪ್ಲಾಯೀಸ್ಗಳಿಗೆ ನಮ್ಮ ಕೆಲಸವನ್ನು ಕೊಟ್ಟುಬಿಟ್ಟು ನಮ್ಮ ಕೆಲಸವನ್ನು ಬೇರೆ ಕಂಪ್ನಿ ಎಂಪ್ಲಾಯೀಸ್ಗಳಿಂದ ಮಾಡಿಸ್ಕೊಳ್ಳೋದು ವಿಥೌಟ್ ಹೈರಿಂಗ್ ದೆಮ್. ಓಕೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ಔಟ್ಸೋರ್ಸಿಂಗ್ ಅಂತ ಹೇಳ್ತೀವಿ. ಇನ್ನೊಮ್ಮೆ ಐ ವಿಲ್ ರಿಪೀಟ್ ಇಟ್. ನಮ್ಮ ಕಂಪನಿಯ ಕೆಲಸವನ್ನು ಬೇರೆ ಕಂಪನಿಯ ಎಂಪ್ಲಾಯೀಸ್ಗಳಿಗೆ ಕೊಟ್ಬಿಟ್ಟು ಆ ಕೆಲಸವನ್ನು ಮಾಡಿಸೋದಕ್ಕೆ ನಾವೇನಂತ ಹೇಳ್ತೀವಿ? ಔಟ್ಸೋರ್ಸಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಬೇರೆ ಕಂಪ್ನಿ ಎಂಪ್ಲಾಯೀಸ್ಗೆ ಹೈರ್ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಆ್ಯಸ್ ಅ ರಿಸಲ್ಟ್ ನಾವು ಎಂಪ್ಲಾಯೀಸ್ಗಳನ್ನು ಹೈರ್ ಮಾಡಲ್ಲ, ಜಸ್ಟ್ ನಾವು ಕೆಲಸಗಳನ್ನು ಮಾಡಿಸ್ಕೊತೀವಿ, ಅದಕ್ಕೆ ಅವರಿಗೆ ರೆಮ್ಯುನರೇಷನ್ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ? ಆಟೋಮೆಟಿಕಲಿ ದ ಕಾಸ್ಟ್ ರಿಡಕ್ಷನ್ ವಿಲ್ ಹ್ಯಾಪನ್. ಸೊ ಲೀಡರ್ಸ್ ವಿಲ್ ಥಿಂಕ್ ಆಫ್ ಔಟ್ಸೋರ್ಸಿಂಗ್ ದ ಹ್ಯೂಮನ್ ರಿಸೋರ್ಸಸ್ ಇನ್ಸ್ಟೆಡ್ ಆಫ್ ಹೈರಿಂಗ್ ದ ಹ್ಯೂಮನ್ ರಿಸೋರ್ಸಸ್. ನೆಕ್ಸ್ಟ್, ಅದರ್ ರಿಸೋರ್ಸಸ್ ಲೈಕ್ ಟೆಕ್ನಾಲಜಿ ಆ್ಯಂಡ್ ರಿಯಲ್ ಎಸ್ಟೇಟ್ ರಿಕ್ವೈರ್ ಬಜೆಟ್ ಎಸ್ಟಿಮೇಟ್ಸ್. ಈಗ ರಿಯಲ್ ಎಸ್ಟೇಟ್, ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ರಿಯಲ್ ಎಸ್ಟೇಟ್ ಅಂದರೆ ಲ್ಯಾಂಡು, ಬಿಲ್ಡಿಂಗ್ ಎಲ್ಲ ಬೇಕಾಗುತ್ತೆ. ಆಮೇಲೆ ಹೊಸ ಟೆಕ್ನಾಲಜಿ ಬೇಕಾಗುತ್ತೆ. ಸೊ ಅವೆಲ್ಲವನ್ನು ಅಕ್ವೈರ್ ಮಾಡೋದಕ್ಕೆ ನಮಗೆ ಬಜೆಟ್ ಎಸ್ಟಿಮೇಟ್ ಮುಂಚೆನೇ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ದೇ ಆರ್ ದ ವೆರಿ
ಬಿಗ್ಗರ್ ಪಾರ್ಟ್ ಆಫ್ ಎನಿ ಪ್ರಾಜೆಕ್ಟ್. ಸೊ ಅದಕ್ಕೋಸ್ಕರ ನಾವು ಬಜೆಟ್ ಎಸ್ಟಿಮೇಟನ್ನು ಮುಂಚಿತವಾಗಲೇ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲಿ ಮಾಡ್ತಾರೆ, ಇದನ್ನು ಅಪ್ರೈಸಲ್ ಸ್ಟೇಜ್ನಲ್ಲೇ ಮಾಡಬೇಕಾಗತ್ತೆ. ಸೊ ಲಾಸ್ಟ್ ಥಿಂಗ್ ಈಸ್ ಮೇಕ್ ಎ ಕ್ಲಿಯರ್ ಪ್ಲ್ಯಾನ್ ವಿತ್ ಎ ಟೈಮ್ ಲೈನ್. ಸೊ ಅಪ್ರೈಸಲ್ನಲ್ಲಿ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಮೇಕ್ ಎ ಕ್ಲಿಯರ್ ಪ್ಲ್ಯಾನ್, ಒಂದು ಕರೆಕ್ಟ್ ಆದಂತಹ ಪ್ಲ್ಯಾನನ್ನು ಮಾಡ್ತಾರೆ ವಿತ್ ಟೈಮ್ ಲೈನ್. ಟೈಮ್ ಲೈನ್ ಅಂದರೆ ಈ ಡೇಟ್ನಲ್ಲೇ ಈ ಪ್ರಾಜೆಕ್ಟ್ ಮುಗಿಬೇಕು, ಈ ಡೇಟ್ಗೆ ಈ ಆ್ಯಕ್ಟಿವಿಟಿ ಮುಗಿಬೇಕು ಅಂತ ಹೇಳಿಬಿಟ್ಟು ದೇ ವಿಲ್ ಫಿಕ್ಸ್ ದ ಟೈಮ್ ಲೈನ್ಸ್ ಆ್ಯಂಡ್ ದೇ ವಿಲ್ ಫಿಕ್ಸ್ ದ ಬಜೆಟ್. ಅಂದರೆ ಈ ಪ್ರಾಜೆಕ್ಟ್ ಮುಗಿಯೋದಕ್ಕೆ ಅಥವಾ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ನಮಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿಬಿಟ್ಟು ದೇ ವಿಲ್ ಮೇಕ್ ದ ಬಜೆಟ್ ಆ್ಯಂಡ್ ದೇ ವಿಲ್ ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಈಸ್ ರೆಡಿ ಫಾರ್ ಸಬ್ಮಿಷನ್ ಟು ಡೆಸಿಷನ್ ಮೇಕರ್ಸ್. ಈವನ್ ದೇ ವಿಲ್ ಪ್ಲ್ಯಾನ್ ಫಾರ್ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಇನ್ ಆರ್ಡರ್ ಟು ಹೆಲ್ಪ್ ದ ಡೆಸಿಷನ್ ಮೇಕರ್ಸ್ ಇರ್ತಾರಲ್ವ ಹೈಯರ್ ಅಥಾರಿಟೀಸ್ಗೆ, ಅವರಿಗೆ ಡೆಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಈವನ್ ದೇ ವಿಲ್ ಪ್ಲ್ಯಾನ್ ಟೈಮ್ ಲೈನ್, ಬಜೆಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಇನ್ ಅಡ್ವಾನ್ಸ್ ಸೊ ದಟ್ ದ ಡೆಸಿಷನ್ ಮೇಕರ್ಸ್ ವಿಲ್ ಥಿಂಕ್ ಆಫ್ whether to invest in this project or not to invest in this project. So this is all about the appraisal stage of a project cycle. And fourth stage is implementation stage of project cycle. The implementation phase involves putting the project plan into action. ಸೊ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂದರೆ ಏನು, ಇಲ್ಲಿವರೆಗೂ ಏನೇನು ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೆಲ್ಲವನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಫೇಸ್ ಇದು. ಸೊ ದಿಸ್ ಇಸ್ ದ ಫೇಸ್ ಆಫ್ ಎಕ್ಸಿಕ್ಯೂಷನ್ ಅಂತಲೂ ನಾವು ಹೇಳ್ಬೋದು. ಸೊ ಇದರಲ್ಲಿ ಮತ್ತೆ 3 ಟೈಪ್ಸ್ ಇದೆ, ABC ಅಂತ. ಅಂದರೆ ಏನು, ಪ್ರೀ ಡೆವಲಪ್ಮೆಂಟ್ ಫೇಸ್ ಅಂತ ಹೇಳ್ತೀವಿ. ಅಂದರೆ ಗೆಟ್ಟಿಂಗ್ ಒಂದು ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಇರುತ್ತಲ್ಲ, ಸೊ ದೇ ಆರ್ ಕಾಲ್ಡ್ ಆಸ್ ಪ್ರೀ ಡೆವಲಪ್ಮೆಂಟ್ ಫೇಸ್. ಇಲ್ಲಿ ಏನೇನು ಮಾಡ್ತೀವಿ ನಾವು ಅಂತಂದರೆ ವಿ ವಿಲ್ ಡೂ ದ ರಿಜಿಸ್ಟ್ರೇಷನ್ ವರ್ಕ್. ಆ ಪ್ರಾಜೆಕ್ಟ್ನ ರಿಜಿಸ್ಟ್ರೇಷನ್ ಮಾಡ್ತೀವಿ, ಆ ಪ್ರಾಜೆಕ್ಟ್ಗೆ ಬೇಕಾದಂತಹ ಎಲ್ಲ ಲೈಸೆನ್ಸ್ಗಳನ್ನು ತರಬೇಕಾಗುತ್ತೆ. ಆಮೇಲೆ ಆ ಪ್ರಾಜೆಕ್ಟಿಗೆ ಬೇಕಾಗಿರ್ತಕ್ಕಂತಹ ಲೋನ್ಸನ್ನು ಡಿಸ್ಬರ್ಸ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಆಲ್ ದೀಸ್ ಆ್ಯಕ್ಟಿವಿಟೀಸ್ ವಿಲ್ ಹ್ಯಾಪನ್ ಬಿಫೋರ್ ದ ಡೆವಲಪ್ಮೆಂಟ್ ಫೇಸ್. ನೆಕ್ಸ್ಟ್ ಫೇಸ್ ಈಸ್ ಡೆವಲಪ್ಮೆಂಟ್ ಫೇಸ್ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಕ್ಚರ್ಸ್. ಒಂದು ಪ್ರಾಜೆಕ್ಟ್ಗೆ ಬೇಕಾದಂತಹ ಬಿಲ್ಡಿಂಗ್ ಆಗಿರ್ಬೋದು, ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅವನ್ನ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಕ್ಚರ್ಸ್ ಕಮ್ಸ್ ಇನ್ ದ ಡೆವಲಪ್ಮೆಂಟ್ ಫೇಸ್. ಆ್ಯಂಡ್ ದ ಲಾಸ್ಟ್ ಫೇಸ್ ಈಸ್ ಆಪ್ರೇಷನಲ್ ಫೇಸ್. ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಸ್ಟ್ರಕ್ಚರ್ಸ್ ಆದಮೇಲೆ ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ದ ಪ್ರೊಡಕ್ಷನ್. ಸೊ ದಟ್ ಫೇಸ್ ಈಸ್ ಕಾಲ್ಡ್ ಆಸ್ ಆಪ್ರೇಷನಲ್ ಫೇಸ್. ಸೊ ಇವೆಲ್ಲ ಫೇಸ್ಗಳನ್ನು ನಾವು ಏನಂತ ಹೇಳ್ತೀವಿ, ವಿ ಕಾಲ್ ದೆಮ್ ಆಸ್ ಇಂಪ್ಲಿಮೆಂಟೇಷನ್ ಫೇಸ್ ಆಫ್ ಎ ಪ್ರಾಜೆಕ್ಟ್ cycle. So here are the multiple choice questions. Please go through them. They are all self-explanatory. Thank you one and all.